ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಮತ್ತು ನಾಳಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಸಂಚಿಕೆ ಆರಂಭದಲ್ಲಿ ಭೂಮಿ ತಂದು ನೆಂದಿರೋ ಟವಲ್ನ ಬೆಡ್ ಮೇಲೆ ಹಾಕ್ತಾಳೆ. ಇನ್ನು ಅಜಿತ್ ಅವ್ರಿಗೆ ಈ ರೀತಿ ಹಾಕಿದ್ರೆ ಕೋಪ ಬರುತ್ತೆ ಅಂತ ಚೆನ್ನಾಗಿ ಗೊತ್ತು. ಆದರೂ ನಮ್ಮ ಸಾಹೇಬರು ಕೋಪ ಮಾಡದೆ ಎತ್ಕೊಂಡು ಕೊಡ್ತಾರೆ. ಇದೇನಿದು, ನಮ್ಮ ಸಾಹೇಬರು ಚೇಂಜ್ ಆಗ್ಬಿಟ್ರ, ಯಾಕೆ ಹಿಂಗೆ ನಡ್ಕೋತಾ ಇದ್ದಾರೆ ಅಂತ ಮತ್ತೆ ಓಡ್ ಬಂದುಬಿಟ್ಟು ಬೆಡ್ ಮೇಲೆ ಹಾರಿಬಿಡ್ತಾಳೆ ಭೂಮಿ. ನೋಡು ಈಗ ಏನಕ್ಕೆ ಈ ಥರ ಆಡಿದ್ಯಾ, ನನಗೆ ಅವಲೇ ಡಿಕ್ಕಿ ಹೊಡೆದೆ, ಇನ್ನೊಂದು ಇವಾಗ ಡಿಕ್ಕಿ ಹೊಡಿಬೇಕು, ಕೊಂಬರುತ್ತೆ ಅಂತ ತಾನೆ. ಓಕೆ, ನಾನೇ ಡಿಕ್ಕಿ ಹೊಡಿಸ್ತೀನಿ, ಅದಕ್ಕೆ ಈ ರೀತಿ ಬಂದು ಕಾಡಿನ ರಾಣಿ ಥರ ಆಡೋ ಅವಶ್ಯಕತೆ ಇಲ್ಲ, ಇಲ್ಲಿ ಕೆಳಗಡಿಕೆ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಸಾಹೇಬ್ರೆ ನಿಜವಾಗ್ಲೂ ಇದು ನೀವೇನಾ ಅಂತೇಳ್ಬಿಟ್ಟು ಭೂಮಿ ಕೇಳ್ತಾಳೆ. ನಿಜವಾಗ್ಲೂ ಇದು ನಾನೇನೆ, ದಯವಿಟ್ಟು ಕೆಳಗಡೆ ಇಳಿ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಮತ್ತೆ ಈಗೇನು ಡಿಕ್ಕಿನ ಒಡಿಸ್ಬಿಟ್ಟು ಭೂಮಿನ ಸರಿ ಹೋಗು ಅಂತೇಳ್ಬಿಟ್ಟು ಕಳಿಸ್ತಾರೆ. ಯಾಕೆ ಸಾಹೇಬ್ರು ಹಿಂಗೆ ಆಡ್ತಾ ಇದ್ದಾರಲ್ಲ ವಿಚಿತ್ರವಾಗಿ, ಏನಾಗಿದೆ ಇವ್ರಿಗೆ ಅಂತೇಳ್ಬಿಟ್ಟು ಭೂಮಿಗೆ ಒಂದು ಗೊತ್ತಾಗ್ತಾ ಇರಲ್ಲ. ಆದರೆ ಅಜಿತ್ಗೆ ಬೇರೆ ಏನೋ ಟೆನ್ಷನ್ ಕಾಡ್ತಾ ಇರುತ್ತೆ. ಭೂಮಿ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಆ ರೀತಿ ಆಗ್ತಾ ಇರುತ್ತೆ. ಆದರೂ ನಮ್ಮ ಸಾಹೇಬ್ರು ಯಾಕೋ ಚೇಂಜ್ ಆಗಿಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಡೋರ್ ಹತ್ರಕ್ಕೆ ಹೋಗಿ ಮತ್ತೆ ವಾಪಸ್ ಬರ್ತಾಳೆ. ಮತ್ತೆ ಏನಾಯಿತು ನಿನಗೆ ತೊಂದರೆ ಅಂತೇಳ್ಬಿಟ್ಟು ಅಜಿತ್ ಕೇಳ್ತಾರೆ. ಅದು ಹಂಗಲ್ಲ ಸಾಹೇಬ್ರೆ, ನಿಜವಾಗ್ಲೂ ಇದು ನೀವೇನಾ, ಅದು ಡೌಟ್ ಹೊಡಿತಾ ಇದೆ ನನಗೆ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ನಿಜವಾಗ್ಲೂ ಇದು ನಾನೇನೆ, ದಯವಿಟ್ಟು ತಾಯಿ ಹೋಗು ಅಂತೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಆ ಟವಲ್ನ ತೆಗೆದು ಎಸ್ಬಿಡ್ತಾಳೆ ಬೆಡ್ ಮೇಲೆ. ಅಜಿತು ಅಪ್ಪ ರಾಮ ಸ್ವಾಮಿ ಅಂತೇಳ್ಬಿಟ್ಟು ಇದನ್ನು ಹಿಡಿದು ತೆಗೆದು ಮೇಲೆ ಕೆಸಿತಾರೆ. ಇನ್ನು ಭೂಮಿಗೆ ಡಿಚ್ಚಿನೂ ಸಹ ಹೊಡಿತಾರೆ. ಭೂಮಿಗೆ ಇದು ಅಜಿತೇನಾ ಇಲ್ಲ ಬೇರೆನಾ, ನಮ್ಮ ಸಾಹೇಬ್ರು ಹಿಂಗೆಲ್ಲ ಇರಲ್ವಲ್ಲ, ಇಷ್ಟು ಮೆತ್ಕಿರಲ್ವಲ್ಲ, ಯಾಕೆ ಹಿಂಗಂಡು ಹಿಡ್ಕೊತಾ ಇದ್ದಾರೆ ಅಂತೇಳ್ಬಿಟ್ಟು ಭೂಮಿಗೆ ಒಂದು ಅರ್ಥ ಆಗದೇ ಇಲ್ಲ. ಇನ್ನು ಸಂಗೀತ ಹಾಲಲ್ಲಿ ಎಲ್ಲರಿಗೂ ಸಹ ಕಾಫಿನ ತಂದು ಕೊಡ್ತಾ ಇರ್ತಾರೆ. ಸೊ ಎಲ್ಲರೂ ಖುಷಿಯಿಂದ ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತೇಳ್ಬಿಟ್ಟು ಕಾಫಿನ ಕುಡಿತಾ ಇರ್ತಾರೆ. ಆದರೂ ಸಾಹೇಬ್ರೆ ನನಗೆ ಯಾಕೋ ನಿಮ್ಮ ಮೇಲೆ ಡೌಟ್ ಹೊಡಿತಾ ಇದೆ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಡೌಟಾ, ಹಿಂಗೆ ಡೌಟ್ ಹೊಡ್ಕೊಂಡು ಇಲ್ಲೇ ನಿಂತಿರು, ಆಮೇಲೆ ಐತೆ ನಿನಗೆ ಅಂದಾಗ ಸರಿ ಆಯಿತು ಸಾಹೇಬ್ರೆ ಇಲ್ಲಿಂದ ಎಸ್ಕೇಪ್ ಅಂತೇಳ್ಬಿಟ್ಟು ಭೂಮಿ ಎಸ್ಕೇಪ್ ಆಗಿಬಿಡ್ತಾಳೆ. ಇನ್ನು ಶ್ರವಣ್ ಸಾಹೇಬ್ರು ಎಲ್ಲರಿಗೂ ಸಹ ಸ್ವೀಟ್ನ ತೊಗೊಂಬಂದು ಹಂಚ್ತಾ ಇರ್ತಾರೆ. ಮನೆಯವರೆಲ್ಲ ಏನೋ ಶ್ರವಣ ಇದು ಸ್ವೀಟ್ ಕೊಡ್ತಾ ಇದೆಯಾ, ಏನೋ ಅದು ಸಿಹಿ ಸುದ್ದಿ ಅಂದಾಗ ಹೇಳ್ತೀನಿ ಇರಿಯಕ್ಕ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಶ್ರವಣರು. ತಗೊಳಪ್ಪ ಸತ್ಯ ಹಂಜು ತಗೋ ಅಂತೇಳ್ಬಿಟ್ಟು ಎಲ್ಲರಿಗೂ ಕೊಡ್ತಾ ಇರ್ತಾರೆ. ಇನ್ನು ಭೂಮಿ ಬಂದು ದೊಡ್ಡ ಸಾಹೇಬ್ರೆ ಏನದು ಗುಡ್ ನ್ಯೂಸು ಹೇಳಿ ಅಂದಾಗ ನೀನು ಮೊದಲು ಅನ್ನೋ ಸ್ವೀಟ್ ತಿನ್ನು ಅಂತೇಳ್ಬಿಟ್ಟು ಶ್ರವಣ್ ಹೇಳ್ತಾರೆ. ಸರಿ ಆಯಿತು ಹೇಳಿ ಅಂದಾಗ ಇದೇನಿದು ದೊಡ್ಡ ಸಾಹೇಬ್ರೆ, ನಿಮಗೆ ಗೊತ್ತು ತಾನೆ ಅವಳು ಎಕ್ಸಾಮ್ ಬರೆದಿದ್ಲಲ್ಲ, ಅದ್ರ ಫಲಿತಾಂಶ ಬಂದಿದೆ ಅಂತ ಹೇಳಿಬಿಟ್ರೆ ಆಯ್ತಲ್ಲ ಅಂತೇಳ್ಬಿಟ್ಟು ಸತ್ಯನ ಹೇಳ್ತಾರೆ. ಹಂಗಂದ್ರೆ ಹೌದು ಭೂಮಿ, ನೀನು ಎಕ್ಸಾಮ್ ಹೋಗಿ ಬರ್ದಿದ್ಯಲ್ಲ, ಅದರಲ್ಲಿ ಫಸ್ಟ್ ಕ್ಲಾಸಾಗಿ ಪಾಸ್ ಆಗಿದೆಯಾ ಅಂದ್ಬಿಟ್ಟು ಶ್ರವಣ್ ಹೇಳ್ತಾರೆ. ನಿಜನ ದೊಡ್ಡ ಸಾಹೇಬ್ರೆ ಅಂತೇಳ್ಬಿಟ್ಟು ಶ್ರವಣ್ನ ಮಾಡಿಕೊಂಡು ಭೂಮಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಮನೆಯವ್ರಿಗೆಲ್ಲನೂ ಸಹ ಇದು ಖುಷಿ ತರುತ್ತೆ, ಎಕ್ಸಾಮಲ್ಲಿ ಪಾಸ್ ಆಗಿದ್ದಾಳೆ ಅಂತೇಳ್ಬಿಟ್ಟು. ಇನ್ನು ಭೂಮಿ ಎಲ್ಲರಿಗೂ ಸ್ವೀಟ್ ಕೊಡ್ತಾಳೆ. ಆಮೇಲೆ ನಮ್ಮ ಅಜಿತ್ ಅವ್ರು ಬರ್ತಾರೆ. ಅಜಿತ್ ಈ ಕಡೆ ಎಲ್ಲರನ್ನೂ ಓಡೋಗಿ ಹಗ್ ಮಾಡ್ಕೊತಾ ಇರ್ತಾಳೆ ಭೂಮಿ. ಖುಷಿಯಿಂದ ಅಜ್ಜಿನ, ಶ್ರವಣ್ಗೆ, ಸಂಗೀತ ಎಲ್ಲರನ್ನೂ ಸಹ ಹಗ್ ಮಾಡ್ಕೋತಾರೆ. ಆದರೆ ಅಜಿತ್ನ ಮಾತ್ರ ಹಗ್ ಮಾಡ್ಕೊಳ್ಳೋದೇ ಇಲ್ಲ, ಹೋಗಿ ಅಜಿತ್ ಹತ್ರ ನಿಂತ್ಕೊಬಿಡ್ತಾಳೆ ಸುಮ್ಮನೆ. ಇನ್ನು ಸಂಗೀತಕ್ಕೆ ಮೊದಲೇ ಡೌಟು. ಇನ್ನು ಸಾಹೇಬ್ರೆ ಅದು ಅಂತ ಹೇಳ್ಬಿಟ್ಟು ಸ್ವೀಟ್ನ ತಂದು ಅಜಿತ್ ಮೊದಲು ಭೂಮಿಗೆ ಕೊಡ್ತಾರೆ. ನಂತರ ಭೂಮಿ ಅಜಿತ್ಗೂ ಸಹ ಸ್ವೀಟ್ನ ತಿನ್ನಿಸ್ತಾರೆ. ಇದೇನಿದು ಹಿಂಗೆ ನಿಂತ್ಕೊಬಿಟ್ರಲ್ಲ ಅಂತೇಳ್ಬಿಟ್ಟು ಸಂಗೀತ ನೋಡ್ತಾ ಇರ್ತಾರಲ್ಲ, ಅದನ್ನು ಅಜಿತ್ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಮ್ಮ ಅಮ್ಮಂಗೆ ಪ್ರತಿ ಬಾರಿ ಡೌಟ್ ಜಾಸ್ತಿ ಆಗಿಬಿಡುತ್ತೆ, ಸೊ ಈಗಿನೆಲ್ಲಿ ಡೌಟ್ ಜಾಸ್ತಿ ಆಗ್ಬಿಡ್ತದಪ್ಪ ಅಂತೇಳ್ಬಿಟ್ಟು ಈ ಕಡೆ ಅಜಿತ್ ಇದ್ದವರು, ಹಾಂ ಚಿನ್ನ ನೀನು ಪಾಸ್ ಆಗಿರೋದು ನಂಗೆ ಎಷ್ಟು ಖುಷಿ ತಂದಿದೆ ಗೊತ್ತಾ ಅಂತೇಳ್ಬಿಟ್ಟು ಈ ಕಡೆ ಅಜಿತ್ ಅವ್ರ ಅಮ್ಮನ ನೋಡಿ ಭೂಮಿ ಎಣೆಗೆ ಮುತ್ತಿಟ್ಟು ಹಗ್ ಮಾಡಿಕೊಂಡು, ಸೊ ಅಮ್ಮ ನೋಡ್ತಾ ಇದ್ದಾರಲ್ವಾ ಅನ್ನೋ ಥರ ನಡ್ಕೊತಾ ಇರ್ತಾರೆ. ಆದರೂ ಅಜಿತ್ಗೆ ಭೂಮಿ ಮೇಲೆ ತುಂಬ ಪ್ರೀತಿ ಇರುತ್ತೆ. ಸೊ ಭೂಮಿ ಎಲ್ಲಿ ನಾನು ಹಗ್ ಮಾಡಿಕೊಂಡ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾಳೋ ಅಂತ ಹೇಳ್ಬಿಟ್ಟು ಅಜಿತ್ ಈ ಥರ ನಡ್ಕೊತಾ ಇರ್ತಾರೆ. ಅಮ್ಮ ನೋಡ್ದ ನಾನು ಹಗ್ ಮಾಡ್ಕೊಂಡೆ ಅಂದಾಗ, ಅಲ್ಲ ಕಣೋ ನೀನು ಹಗ್ ಮಾಡ್ಕೊಂಡಿದ್ದ ನಾನೇ ಯಾಕೆ ನೋಡಬೇಕು ಅಂದಾಗ, ಅಮ್ಮ ನಂಗೆ ಗೊತ್ತು ನೀನು ನನ್ನ ಭೂಮಿ ಬಂದು ನಿಂತ್ಕೊಬಿಟ್ಲಲ್ಲ, ಹಗ್ ಮಾಡಲಿಲ್ಲ ಅಂತ ನಿಂಗೆ ಡೌಟ್ ಬಂದುಬಿಟ್ಟಿರುತ್ತೆ, ಅದಕ್ಕೆ ಕೇಳಿದೆ ಅಂದಾಗ, ಸುಮ್ಮನೆ ಇರೋ ತುಂಟ, ಇಲ್ದಿದ್ದಾವೆಲ್ಲ ಹೇಳ್ಬೇಡ, ನನ್ನ ಸೊಸೆ ಮುದ್ದು ನೋಡು ಎಕ್ಸಾಮಲ್ಲಿ ಹೆಂಗೆ ಪಾಸ್ ಆಗಿದ್ದಾಳೆ ಅಂತ ನಾನು ಖುಷಿಯಲ್ಲಿದ್ದೀನಿ, ಇವನು ಬಂದ್ಬಿಟ್ಟ ಹೇಳೋಕ್ಕೆ ಏನೋ ಅಂತೇಳ್ಬಿಟ್ಟು ಸಂಗೀತ ಹೇಳ್ತಾ ಇರ್ತಾರೆ. ನಂತರ ಅಜಿತ್ ಸ್ವೀಟ್ನ ತಿನ್ನಿಸ್ತಾರೆ. ಅಜಿತ್ ಮನಸ್ಸಲ್ಲಿ ಇಲ್ಲಿವರೆಗೂ ಇದ್ದಿದ್ದು ಕೋಪ, ಮುನಿಸು, ಒಂಥರ ಬೇಜಾರು, ಬೇರೆ ಏನೂ ಅಲ್ಲ. ಭೂಮಿಗೆ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಫಸ್ಟ್ ಕ್ಲಾಸಾಗಿ ರ್ಯಾಂಕ್ ಬಂದಿದೆ. ಸೊ ಇನ್ನೆಲ್ಲೂ ಭೂಮಿ ಮನೇನ ಬಿಟ್ಟು ಹೋಗ್ಬಿಡ್ತಾಳೋ ದೂರ ನಾನು ಬಿಟ್ಟು ಅಂತೇಳ್ಬಿಟ್ಟು ಅಜಿತ್ಗೆ ಈ ರೀತಿ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಸತ್ಯಣ್ಣ, ಯಾಕಪ್ಪ ಇಷ್ಟೊಂದು ಮೌನ, ಮನೆಯಲ್ಲೆಲ್ಲ ಇಷ್ಟೊಂದು ಖುಷಿಯಲ್ಲಿದ್ದಾರೆ, ನನಗೆ ಗೊತ್ತು ನೀನು ಭೂಮಿ ಪಾಸ್ ಆಗಿದ್ದಾಳೆ ಅಂತ ನಿನಗೂ ತುಂಬ ಖುಷಿ ಇದೆ, ಆದರೆ ಅದು ಮುಖದಲ್ಲಿ ಕಾಣಿಸ್ತಿಲ್ವಲ್ಲೋ, ಯಾಕೋ ಏನಾಯ್ತು ಅಜಿತ ಅಂದ್ಬಿಟ್ಟು ಸತ್ಯಣ್ಣ ಕೇಳ್ತಾರೆ. ಈ ಕಡೆ ಅಜಿತ್ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇರುತ್ತೆ. ಅರ್ಥ ಆಗುತ್ತೆ ಕಣೋ ನನಗೆ ಅಂದಾಗ, ಭೂಮಿ ಎಲ್ಲಿ ನೀನು ಬಿಟ್ಟು ದೂರ ಹೋಗ್ತಾಳೆ ಅಂತ ಈ ರೀತಿ ಆಡ್ತಾ ಇದೆಯಾ ಅಂದಾಗ ಸತ್ಯಣ್ಣ ಅದು ಹೆಂಗೆ ಅಂತ ಹೇಳ್ಕೊಳಕ್ಕಾಗಲ್ಲ, ಅಲ್ಲ ಮನ್ಸರಿ ಭೂಮಿ ಬಗ್ಗೆ ಯಾವ ರೀತಿ ಭಾವನೆ ಇದೆ ಅಂತಲೂ ಸಹ ನಾನು ನಿಮಗೆ ಹೇಳ್ಕೊಂಡಿದ್ದೀನಿ, ಆದರೆ ಇವಾಗ ಆಗ್ತಾ ಇರೋ ಭಯ ಅದಲ್ಲ ಸತ್ಯಣ್ಣ ಅಂತಂದಾಗ, ಮತ್ತೆ ಏನು ಅಂದಾಗ ಅದು ಭೂಮಿ
ಇನ್ನೊಂದು ತಿಂಗಳಾದಮೇಲೆ ಈ ಮನೆಯಿಂದ ಹೋದ್ಮೇಲೆ ನನಗೆ ಯಾವ ರೀತಿ ಅದನ್ನು ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಭೂಮಿ ಹತ್ರ ಹೇಳ್ಕೊಬಿಡೋ ಅಜಿತಾ, ನಾನು ತುಂಬ ಮನಸಾರೆ ಪ್ರೀತಿ ಮಾಡ್ತಾಯಿದ್ದೀನಿ, ಇಲ್ಲಿವರೆಗೂ ಏನು ನಡೆದಿದೆಯೋ ಅಲ್ಲೆಲ್ಲ ಮರೆತು ಬಿಡೋಣ, ನಾವಿಬ್ಬರು ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು ಹೇಳ್ಕೊ ಅಂತ ಸತ್ಯನ ಹೇಳ್ತಾರೆ. ಸತ್ಯಣ್ಣ, ನಾನು ಅದನ್ನು ಹೇಳ್ತಾ ಇಲ್ಲ, ಭೂಮಿ ಇಲ್ಲಿಂದ ಒಂದು ತಿಂಗಳು ನಚ್ಚಿ ಮದುವೆ ಮುಗಿದ್ಮೇಲೆ ಅವಳು ಟ್ರೈನಿಂಗ್ ಅಂತ ಬ್ಯಾಂಗ್ಳೂರ್ಗೆ ಹೋಗ್ತಾಳೆ. ಆವಾಗ ಅವಳು ಮತ್ತೆ ವಾಪಸ್ ಬರೋಲ್ಲ. ಆವಾಗ ನಾನು ಅಮ್ಮನಿಗೆ ಏನಂತ ಹೇಳಿ, ಅಮ್ಮನಿಗೆ ಈಗ ಒಂದು ತಿಂಗಳ ಟೈಮಲ್ಲಿ ಇದನ್ನೆಲ್ಲ ನಾನು ಹೇಳಿ ಅವ್ರನ್ನ ಸರಿಪಡಿಸೋಣ, ಈ ಒಂದು ಸಂದರ್ಭದಿಂದ ಆಚೆ ತರೋಣ ಅಂದರೆ ಅಮ್ಮನ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ, ಈಗ ಹೇಳ್ಕೊಳಕ್ಕೂ ಆಗಲ್ಲ. ಭೂಮಿ ಮತ್ತೆ ವಾಪಸ್ ಬರಲಿಲ್ಲ ಅಂದರೆ ಅವಾಗ ನಾನು ಏನು ಅಂತ ಅಮ್ಮನ ಸಂಭಾಯಿಸಲಿ, ಆ ಒಂದು ನೋವಿಗೆ ಈ ಕಣ್ಣೀರು ಬರ್ತಾ ಇದೆ ಅಂದಾಗ, ನೋಡು ಅಜಿತಾ, ಇದು ಒಂದು ಕೊನೆ ಅವಕಾಶ ಅನ್ಕೋ, ನಿನ್ನ ಮನಸ್ಸಲ್ಲಿ ಭೂಮಿ ಮೇಲೆ ಪ್ರೀತಿ ಇದೆ ಅಲ್ವಾ, ನೀನು ಅವಳ ಹತ್ರ ಹೋಗಿ ಹೇಳ್ಕೊಳೋ ಮಾರಾಯ ಅಂತೇಳ್ಬಿಟ್ಟು ಸತ್ಯ ಹೇಳ್ತಾ ಇರ್ತಾರೆ. ಸತ್ಯಣ್ಣ, ನೀನು ಹೇಳ್ತಾ ಇರೋದು ಸತ್ಯ, ಭೂಮಿ ಮೇಲೆ ನನಗೆ ಬೆಟ್ಟದಷ್ಟು ಪ್ರೀತಿ ಇತ್ತು, ಆದರೆ ಈಗ ಆ ಪ್ರೀತಿ ಇಲ್ಲ ಸತ್ಯಣ್ಣ ಅಂದಾಗ, ಅಜಿತಾ ಏನೋ ಹೇಳ್ತಾ ಇದೆಯಾ, ಯಾಕೋ ಇಷ್ಟೊಂದೆಲ್ಲ ಇದು ನಿಮಗೆ, ನೀವಿಬ್ಬರು ಪ್ರೀತಿ ಮಾಡ್ತಾ ಇದ್ದೀರಿ ಕಣೋ ಒಬ್ರನ್ನ ಒಬ್ಬರು, ಆದರೆ ಹೇಳ್ಕೊಳಕ್ಕಾಗ್ತಾಯಿಲ್ಲ, ನಿಮ್ಮ ಈಗೋಗಳಿಂದ ಪ್ರೀತಿನ ಹಾಳು ಮಾಡ್ಕೋತಿದ್ದೀರಾ, ಭೂಮಿ ಅಂತ ಒಳ್ಳೆ ಹುಡುಗಿ, ರತ್ನದಂಥ ಹುಡುಗಿ ನಿಂಗೆ ಸಿಗೋಕ್ಕೆ ಮತ್ತೆ ಚಾನ್ಸೇ ಇಲ್ಲ ಅಂತ ಹೇಳಿದಾಗ, ಇಲ್ಲ ಸತ್ಯಣ್ಣ ಅದಂತೂ ನಡೆಯಲ್ಲ, ಭೂಮಿ ಹತ್ರ ನಾನೇನು ಹೇಳ್ಕೊಳ್ಳೋ ಅಂತ ಅಜಿತ್ ಹೊರಟ್ಬಿಡ್ತಾರೆ. ಇನ್ನು ಭೂಮಿಗೆ ಎಕ್ಸಾಮಲ್ಲೇನೋ ಪಾಸ್ ಆಗಿಬಿಟ್ಲು, ದೈಹಿಕ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಲ್ಲ, ಸೊ ಹಂಗಾಗಿ ಒಂದು ದೊಡ್ಡ ಲಾರಿ ಹಿಂಸಣ್ಣ ತಂದು ಸುರಿದು, ಇದರಿಂದ ನೀನು ಜಂಪ್ ಹೊಡಿಬೇಕು, ಇದನ್ನು ಬಿಟ್ಟು ಆಚೆ ಅಂತೇಳ್ಬಿಟ್ಟು ನಮ್ಮ ದೊಡ್ಡ ಸಾಹೇಬ್ರು ಹೇಳ್ತಿರ್ತಾರೆ. ಸಾಹೇಬ್ರೆ ಇಷ್ಟೇನಾ, ನನಗಿದೆಲ್ಲ ಒಂದು ಮ್ಯಾಟ್ರಾ ನೋಡಿ, ಈಗ ಯಾವ ರೀತಿ ಜಂಪ್ ಹೊಡಿತೀನಿ ಅಂತೇಳ್ಬಿಟ್ಟು ಓಡೋಗ್ಬಿಡ್ತಾಳೆ. ಸೊ ಅಲ್ಲಿಂದ ವಾಪಸ್ ಮತ್ತೆ ಎದ್ಕೊಂಬರ್ತಾಳೆ. ಇದೇನಿದು ನಿನ್ನ ತಂಗಿ ನಿಂತ್ಕೊಬಿಟ್ಲಲ್ಲ ಹಂಗೆ ಅಂದಾಗ, ಏನಾಯಿತು ಭೂಮಿ ಅಂದಾಗ, ಅದು ಮೊದಲು ಸಿಂಹ 2 ಹೆಜ್ಜೆ ಇಡೋದೇನು ಕೇಳಿ, ಸುಮ್ಮನೆ ಟ್ರೈನಿಂಗ್ಗೆ, ಇವಾಗ ನೋಡಿ ಹೆಂಗೆ ಹೋಗ್ತಿಲ್ಲ ಅಂತೇಳ್ಬಿಟ್ಟು ಮತ್ತೆ ಎದ್ಕೊಂಡು ಓಡ್ಬಿಡ್ತಾಳೆ. ಇನ್ನು ಅಜಿತ್ ಬಂದು, ಇದು ನೀನು ಪಾಪಣ್ಣನ ಅಂಗಡಿಲಿ ಹೋಗಿ ಸಕ್ಕರೆ ಟೀ ಪುಡಿ ಎಲ್ಲ ತಂದಷ್ಟು ಈಸಿ ಅಲ್ಲಮ್ಮ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಹೌದಾ ಅಂತೇಳ್ಬಿಟ್ಟು ಮತ್ತೆ ಬಂದು ಜಂಪ್ನ ಹೊಡಿತಾಳೆ. ವಾವ್ ಭೂಮಿ ಸೂಪರ್ ಅಂತೇಳ್ಬಿಟ್ಟು ಶ್ರವಣ್ ಎಲ್ಲರೂ ಸಹ ಕ್ಲಾಪ್ ಆಗ್ತಾ ಇರ್ತಾರೆ. ಹೆಂಗೆ ನನಗೆ ಟೀ ಮಾಡೋಕ್ಕೂ ಬರುತ್ತೆ, ಜಂಪ್ ಮಾಡೋಕ್ಕೂ ಬರುತ್ತೆ ಅಂತೇಳ್ಬಿಟ್ಟು ಭೂಮಿ ಅಜಿತ್ಗೆ ಹೇಳ್ತಾ ಇರ್ತಾರೆ. ಇಷ್ಟೇ ಅಲ್ಲ, ಇನ್ನೂ ಬೇಜಾನಿದೆ ಅಂತೇಳ್ಬಿಟ್ಟು ಅಜಿತ್ ಕಾಲು ಎಳಿತಾ ಇರ್ತಾರೆ. ಸೊ ಅಜಿತ್ ಉದ್ದೇಶ ಏನು ಅಂದರೆ, ಭೂಮಿ ಎಲ್ಲರಲ್ಲೂ ಫಿಟ್ ಆ್ಯಂಡ್ ಫಾಸ್ಟ್ ಆಗಬೇಕು ಅನ್ನೋದು ಅಜಿತ್ ಅವರ ಉದ್ದೇಶ. ಈಗ ನೀನು ಬಸ್ಕಿ ಹೊಡಿಬೇಕು ಭೂಮಿ ಅಂದಾಗ, ಬಸ್ಕಿನ ದೊಡ್ಡ ಸಾಹೇಬ್ರೆ ಅದೆಲ್ಲ ಒಂದು ದೊಡ್ಡ ಮ್ಯಾಟ್ರಾ, ನೋಡಿ ಹೀಗೆ ಯಾಕೆ ಹೊಡಿತೀನಿ ಅಂದಾಗ, ಇವಳು ಹೊಡಿತಾರ ಬಸ್ಕಿ ನೋಡಿದ್ರೆ ನಮ್ಮ ಸ್ಕೂಲಲ್ಲಿ ಪನಿಷ್ಮೆಂಟ್ ಕೊಟ್ಟಾಗ ಹೊಡಿತಿದ್ರಲ್ಲ, ನಂಗೆ ಹೊಡಿತಿದ್ದಾಳೆ ಅಂದಾಗ, ನೋಡಿ ಈಗ ಹೆಂಗೆ ಹೊಡಿತೀನಿ ಅಂತ ಹೇಳ್ಬಿಟ್ಟು ಬಸ್ಕಿನೂ ಹೊಡೆದು ತೋರಿಸ್ಬಿಡ್ತಾಳೆ ನಮ್ಮ ಭೂಮಿ. ಇನ್ನು ಮನೇಲಿ ಅಂಜು ಮತ್ತು ನಚ್ಚಿದು ಮೆಹಂದಿ ಶಾಸ್ತ್ರ ಶುರು ಆಗ್ತಾ ಇರುತ್ತೆ. ಸೊ ಎಲ್ಲರೂ ಸಹ ಸಂಗೀತ ಕೂತ್ಕೊಂಡು ಮೆಹಂದಿ ಹಾಕ್ದಾಗ, ಇದೇನಮ್ಮ ಇದು ಡಬ್ಬಾ ಡಿಸೈನ್ ಆಗ್ತಾ ಇದೆಯಾ ಅಂತ ಹೇಳಿದಾಗ, ಸುಮ್ಮನೆ ಇರೋ ನೀನು, ನನಗಿಂತ ಡಿಸೈನ್ ಹಾಕ್ಬಿಡ್ತೀಯ ಅಂದಾಗ, ಭೂಮಿ ಇದ್ದವಳು ಶಾರದಮ್ಮಂಗೆ ಮೆಹಂದಿ ಡಿಸೈನ್ನ ಹಾಕ್ಸ್ತಾ ಇರ್ತಾಳೆ. ವಾವ್ ಅದಕ್ಕೆ ಸೂಪರಾಗಿ ಹಾಕಿದ್ದೀರಾ, ಹೇ ಅಂಜು ಬಾರೆ ಇಲ್ಲ ಹಾಕ್ಸ್ಕೊ ಅಂತೇಳ್ಬಿಟ್ಟು ನಚ್ಚಿ ಹೇಳ್ತಾರೆ. ಅಷ್ಟರಲ್ಲಿ ಅಪೇಕ್ಷೆ ಬರ್ತಾಳೆ. ಇದೇನಿದು ಅಪ್ಪು, ನಿಮ್ಮ ಯಜಮಾನರು ಬರಲಿಲ್ವಾ ಅಂತೇಳ್ಬಿಟ್ಟು ಸಂಗೀತ ಕೇಳ್ತಾರೆ. ಅದು 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 ಅಮ್ಮ ಅವ್ರಿಗೆ ಏನೋ ಕೆಲಸ ಇತ್ತು ಅಂತೇಳ್ಬಿಟ್ಟು ಇವಳು ದೊಡ್ಡ ಸುಳ್ಳು ಹೇಳ್ತಾ ಇರ್ತಾಳೆ ಅಪೇಕ್ಷೆ. ನಂತರ ಅದೇನೋ ಒಂಥರ ಹೇಳ್ತಾರಲ್ಲ ಗಾದಿ, ಈ ಗೂಳಿ ಬಂದಂಗೆ ಬರುತ್ತೆ, ಗೂಳಿ ಬಂದಂಗೆ ಹೋಗುತ್ತೆ ಅಂತ, ಆ ಜಾತಿಗೆ ಸೇರಿದವಳು ಇವಳು ಅಂತೇಳ್ಬಿಟ್ಟು ನಚ್ಚಿ ಹೇಳ್ತಾರೆ. ನೋಡಿ ಮಾವ ಯಾವ ರೀತಿ ಆಡ್ತಿದ್ದಾನೆ ಅಂದ್ಬಿಟ್ಟು ಅಪೇಕ್ಷೆ ಹೇಳ್ತಾಳೆ. ಸುಮ್ಮನೆ ಇರೋ, ಈ ಮನೇಲಿ ಹೆಂಗೆ ಅಂದರೆ ಅಪೇಕ್ಷೆ ಕೇಳಿ ಕೇಳಿ ಪಡ್ಕೊಂಡಂತ, ಇವಳು ಗಂಡು ಮಗ ಆಗಬೇಕಾಯ್ತು, ಅಪ್ಪಿ ಹೆಣ್ಮಗಳಾಗ್ಬಿದ್ದಾಳೆ ಅಷ್ಟೇ ಅಂದ್ಬಿಟ್ಟು ಶ್ರವಣ್ ಕಾಲು ಎಳಿತಿರ್ತಾರೆ. ಬಿಡೋ ನಚ್ಚಿ ಜಾಗನ ಅಂತೇಳ್ಬಿಟ್ಟು, ಅಂಜು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಾ ಗೊತ್ತಾ ಈ ಡ್ರೆಸ್ಸಲ್ಲಿ ಅಂದ್ಬಿಟ್ಟು ಅಪೇಕ್ಷೆ ಹೇಳ್ತಿರ್ತಾಳೆ. ಇನ್ನು ಶಾರದಮ್ಮ ಅವರ ಒಂದು ಮೆಹಂದಿ ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಅಮ್ಮ ಇಲ್ಲಿ ನೋಡಿ, ಇಲ್ಲಿ ಅದಕ್ಕೆ ಯಾವ ರೀತಿ ಹಾಕಿದ್ದಾರೆ ಅಂದ್ಬಿಟ್ಟು ನಚ್ಚಿ ಹೇಳ್ತಾರೆ. ಅಂಜು ಬಾರೆ ಇಲ್ಲ ಹಾಕ್ಸ್ಕೊ ಮೆಹಂದಿ ಅಂತ. ಸುಮ್ಮನೆ ಇರೋ, ಭೂಮಿಗೆ ಹೇಳ್ಕೊಟ್ಟಿರೋದೆ ನಾನು ಮೆಹಂದಿ ಬಿಡೋದನ್ನ, ಇವ್ರು ನನ್ನೇ ಹೇಳಕ್ಕೆ ಬಂದ್ಬಿಟ್ಟ ಅಂತೇಳ್ಬಿಟ್ಟು ಸಂಗೀತ ಹೇಳ್ತಾ ಇರ್ತಾರೆ. ಅಂತೇಳ್ಬಿಟ್ಟು ಮನೆಯವರೆಲ್ಲನೂ ಸಹ ಕ್ಲಾಪ್ ಹಾಕ್ಕೊಂಡು ಸಂಗೀತನ ನೋಡಿ ಖುಷಿ ಪಡ್ತಾ ಇರ್ತಾರೆ. ಅಷ್ಟರಲ್ಲಿ ನಮ್ಮ ಶ್ರವಣ್ಗೆ ಬೇಜಾರಾಗುತ್ತೆ. ಸುಮ್ಮನೆ ಸಪ್ಪು ಮುಖ ಮಾಡ್ಕೊಂಬಿಡ್ತಾರೆ. ದೊಡ್ಡ ಸಾಹೇಬ್ರೆ ಏನಾಯಿತು, ಯಾಕೆ ಸುಮ್ಮನೆ ಆಗ್ಬಿಟ್ರಲ್ಲ, ಬೆಪ್ಪ ಆಗ್ಬಿಟ್ರಲ್ಲ ಅಂತೇಳ್ಬಿಟ್ಟು ಭೂಮಿ ಕೇಳ್ತಾಳೆ. ಅದೇನೂ ಇಲ್ಲ ಕಂದ, ಇಷ್ಟೊತ್ತಿಗೆ ಮನಸ್ವಿನಿ ಇದ್ದಿದ್ರೆ ಅವಳು ಇದೇ ವಯಸ್ಸಿನೋಳಾಗಿರೋಳು, ಅವಳಿಗೂ ಸಹ ಮದುವೆ ಮೆಹಂದಿ ಶಾಸ್ತ್ರಗಳೆಲ್ಲ ಮಾಡಬೇಕಾಗಿತ್ತು, ಆದರೆ ಆ ಒಂದು ಯೋಗ ನನಗಿಲ್ವಲ್ಲ ಅಂತೇಳ್ಬಿಟ್ಟು ಶ್ರವಣ್ ಕಣ್ ತುಂಬ್ಕೊತಾ ಇರ್ತಾರೆ. ಈ ಕಡೆ ಇದನ್ನು ನೋಡಿದಂಥ ಭೂಮಿಗೆ, ದೊಡ್ಡ ಸಾಹೇಬ್ರೆ ಯಾಕೆ ಬೇಜಾರು ಮಾಡ್ಕೋತೀರಾ, ನಾನಿಲ್ವಾ ನಿಮ್ಮ ಮಗಳು ಮನಸ್ವಿನಿಯಾಗಿ, ಇಲ್ಲಿ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಅಂತೇಳ್ಬಿಟ್ಟು ಶ್ರವಣ್ಗೆ ಅಗ್ ಮಾಡಿ ಮಗಳು ಪ್ರೀತಿನ ತೋರಿಸ್ತಾಳೆ ನಮ್ಮ ಭೂಮಿ. ಇನ್ನು ಮನೆಯಲ್ಲಿ ರಾಮ್ ಮತ್ತು ಸಂಗೀತದ ಕೋಳಿ ಜಗಳ ನಡೀತಾ ಇರುತ್ತೆ. ಡವ್ ಸಂಗೀತ ಹಂಗೆ ಅಂತ ರೂಮಲ್ಲಿ ಬುಲೆಟ್ ಸೌಂಡ್ ಬರುತ್ತೆ. ಭೂಮಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಅಜಿತ್ ಓಡೋಗಿ ಭೂಮಿಗೆ ಏನಾಯಿತು ಎದೋಳು ಭೂಮಿ ಅಂತೇಳ್ಬಿಟ್ಟು ಎಬ್ಬರಿಸ್ತಾ ಇರ್ತಾರೆ. ಯಾರು ಫೈರ್ ಮಾಡಿದ್ದು ಅಂತೇಳ್ಬಿಟ್ಟು ಒಂದು ಕ್ಷಣ ಆಶ್ಚರ್ಯ ಆಗೋಗ್ತಾರೆ. ಇಲ್ಲಿ ಭೂಮಿನೇ ಟ್ರೈನಿಂಗ್ ಮಾಡ್ತಿದ್ಲೋ ಇಲ್ಲ ಆದಷ್ಟಕ್ಕೆ ಯಾವುದೇ ಫೈರಿಂಗ್ ಆಯಿತೋ ಗೊತ್ತಿಲ್ಲ, ಆದರೆ ಫೈರಿಂಗ್ ಸೌಂಡ್ಗೆ ಭೂಮಿ ತಲೆ ಸುತ್ತ ಬಿದ್ದೋಗಿರೋದಂತೂ ಸತ್ಯ. ನೋಡೋಣ ಇದು ಎಲ್ಲಿಗೆ ಮುಕ್ತಾಯ ಆಗುತ್ತೆ. ಅಜಿತ್ಗೆ ಈ ಕಡೆ ಭೂಮಿಗೆ ಯಾರಾದರೂ ಶೂಟ್ ಮಾಡೋಕೆ ಬಂದಿದ್ರೆ, ಇಲ್ಲ ಅವಳೇ ಟ್ರೈನಿಂಗ್ ಮಾಡೋಕೆ ಹೋಗಿದ್ಲ, ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.